ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ರಮೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಬಂದು ನಾವು ಆಲೂರು ಬೀರಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಜೀರ್ಣೋದ್ಧಾರ ಇದೆ, ಏನಂದರೆ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ದೇವ್ರನ್ನ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. 3 ದಿನದ ಹಿಂದೆಯೇ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿದ್ರು, ಹಬ್ಬ ಥರ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಜನ ಸೇರಿದ್ದಾರೆ. ನಾನು ಕೂಡ ರೆಡಿಯಾಗಿ ಹೂವು ಕಟ್ಕೊತಾ ಇದ್ದೆ. ಮುಡ್ಕೊಳ್ಳೋಕೆ ಒಂದು ಸ್ವಲ್ಪ ಅಮ್ಮ ಹೂವು ಕಿತ್ಕೊಬಂದು ಕೊಟ್ಟಿದ್ರು, ಅದನ್ನು ಕಟ್ಕೊತಾ ಇದ್ದೆ. ಕಟ್ಕೊಂಡು ಮುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ. ಬೈಕಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಮನೆ ಪಕ್ಕದಲ್ಲಿ ಗಿರಿಯಣ್ಣ ಅಂತ ಇದ್ದಾರೆ, ನಮ್ಮ ರಿಲೇಷನ್ ಅವರು ಅವರ ಟೆಂಪೋ ಇದೆಯಲ್ಲ ಅದ್ರಲ್ಲಿ ಹೋಗೋಣ ಅಂತ ಹೇಳಿ ಲಡ್ಡು ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿ ಹೋಗ್ತಾ ಇದ್ದೀವಿ? ಪಾಪು ಹಾಯ್ ಮಾಡು. ಹಾಯ್ ಪಾಪು ಎಲ್ಲಿ ಹೆಂಗೆ? ತಲೆ ಮೇಲೆ ಟಾಸ್ ಹಾಕೊಂಡು ಚಳಿ ಟಾರ್ಚ್ ಬೇಡ, ಅಲ್ಲಿ ಹಿಂದೆ ಕಾರೇ ಟಾರ್ಚ್ ಈಗ ಎಲ್ಲ ಅಷ್ಟೇ. ಈಗ ಫುಲ್ ಕತ್ಲೆ. ಗಾಯ್ಸ್ ಅದೇ ನೋಡಿ ಆಲೂರು ದೇವಸ್ಥಾನ, ನಾವು ಹೋಗ್ತಾ ಇರೋ ದೇವಸ್ಥಾನ ಅದೇ. ಫುಲ್ ಕೆರೆ ಇದೆಲ್ಲ, ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ವ್ಯೂ. ವಾವ್ ಸೂಪರ್. ಏಯ್ ಸುಮ್ಮನೆ ನಿಂತ್ಕೊಂಬಂದೆ. ಎಷ್ಟು ಜನ ಅಂದರೆ ಕಾಲು ಇಡೋಕ್ಕೆ ಜಾಗ ಇಲ್ವಂತೆ. ಸುಮ್ಮನೆ ಪಾಪ ಮೇಲೆ ಬಿದ್ದೋಗ್ಬಿಟ್ಟಿಯ. ನಾನು ಹೆಂಗೆ ನಿಂತಿದ್ದೀನಿ ಅಂದರೆ ಟೆಂಪೋ ಮೇಲೆ ಹತ್ತಿ ನಿಂತ್ಕೊಬಿಟ್ಟಿದ್ದೀನಿ. ಇದೆಲ್ಲ ಫುಲ್ ಕೆರೆ. ಏ ಬಿದ್ದೋತಿ, ಸುಮ್ಮನೆ ನಿಂತ್ಕೊಂಬಂಗ್ನೆ. ಎಲ್ಲ ಊರುಗಳಿಂದ ಬಸ್ಸು, ಟಿ ಟಿ ಗಾಡಿ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಆಲ್ಟ್ ಇರೋರು ಆಲ್ಟ್ ಇರ್ತಾರೆ, ಹೋಗೋರು ಮನೆಗೆ ಹೋಗ್ತಾರೆ, ಬೆಳಗ್ಗೆ ಬರೋರು ಮತ್ತೆ ಬರ್ತಾರೆ. ಎಷ್ಟು ಕಾರ್ಗಳು ಪಾರ್ಕಿಂಗ್. ನೋಡದಾಗ ಆ ಕಾರಿಂದ ಕೊಡು, ಆ ಕಾರಿಂದ ಹಾಕಿ ನೋಡು. ಸಾಕು ಈಗ ಫುಲ್ಲೆಲ್ಲ ಹೋಯ್ತು ಗಾಡಿಗಳಿಗಿರಿ ನಾವು. ಸಾಕು ಇದೇನಾ? ಹ್ಞೂ ಇಲ್ಲೇ ಇರ್ಲಿ ಬಿಡು. ಬಾಟ್ಲು ಇವಂದು ರಗ್ಗು ಇಲ್ಲೇ ಹಾಕ್ಬಿಡು. ಹೋಗೋಲ್ಲ ಅಕ್ಕ ಇಳಿತೀನಿ ನಾನು. ಇದು ಆಟ ಸಾಮಾನು ಕೇಳಿದ್ರೆ ನೋಡಲ್ಲ ಹೆಂಗಿದ್ದು. ಸೈಕಲ್ ಬೇಕು, ಆಟ ಸಾಮಾನು ಬೇಕು ನಿನ್ಗೆ. ಹಿಂಗೆ ಇಟ್ಕೋಬೇಕು ಸ್ಟ್ರೈಟಾಗಿ, ಹಿಂಗಲ್ಲ ಹಿಂಗೆ. ಎಸ್ ಗಾಯ್ಸ್, ಬಂದು ತಲುಪಿದ್ವಿ ದೇವಸ್ಥಾನನ. ಇಲ್ಲಿ ಬಂದು ಫಸ್ಟು ಊಟ ಮಾಡ್ಕೊಬಿಡೋಣ ಅಂತೇಳಿ ಊಟದ ಕಡೆಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ರಶ್ಶು. ಎಷ್ಟು ಜನ ಇದ್ದರು ಅಂತಂದರೆ ಸಖತ್ತು. ಈ ತಿರುಪತಿಲೆಲ್ಲ ಸೇರಿರ್ತಾರಲ್ಲ ಆ ಥರ ಸೇರಿದ್ರು ಮಾತ್ರ ಜನಗಳು. ತುಂಬ ಊರುಗಳಿಂದ ಬಂದಿದ್ದರು. ಊಟ ಬಂದು ಅನ್ನ ಸಾಂಬಾರು ಮತ್ತು
ಇದು ಪಾಯಸ ಬೂಂದಿ ಮಾಡಿದರು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಟೇಬಲ್ ಸಿಸ್ಟಮ್ ಕೂಡ ಮಾಡಿದರು, ವಯಸ್ಸಾದವರೆಲ್ಲ ಕೂತ್ಕೊಂಡು ತಿನ್ನೋದಕ್ಕೆ. ಕೆಳಗಡೆ ಕೂತ್ಕೊಂಡು ಊಟ ಮಾಡೋರು ಕೂಡ ಊಟ ಮಾಡ್ತಿದ್ರು. ನಾವು ಹಾಗೆ ಊಟ ಹಾಕಿಸ್ಕೊಂಡು ಹೋಗ್ತಿದ್ವಿ. ಇವ್ರು ನೋಡಿ ನಮ್ಮೂರವರೇ, ಪುರುಷೋತ್ತಮ ಅಂತ. ಎಲ್ಲ ನಮ್ಮೂರವರೇ ಊಟನ ಬಡಿಸ್ತಾ ಇದ್ದಿದ್ದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹೆಂಗೋಗ್ಬೇಕಪ್ಪ ಇವರೇ ತೋರಿಸ್ತಾರ. ಆ ಕಡೆ ಖಾಲಿ ಜಾಗ ಹೋಗಿಬೇಕಾರೆ ಊಟಕ್ಕೆ ಏನಿದು ಲೈನ್, ಅದು ಊಟ ತಗೊಂಡು ಅಲ್ಲಿ ಕುತ್ಕೊಂಡು ತಿನ್ನೋದು. ಪ್ರಥಮಣ್ಣ ಎಲ್ಲಿದೆ ನೋಡು, ಪ್ರಥಮಣ್ಣ. ಅಲ್ಲಿ ಜನನೇ ಇಲ್ಲ, ಅಲ್ಲಿ ಜನ ಇಲ್ಲ, ಇಲ್ಲಿ ಜನ ಇದ್ದಾರೆ. ಪ್ಲೇಟಿಗೆ ಹಾಕಿಸ್ಕೊಂಡು ಹೋಗೋದು. ಎತ್ಕೊಳ್ತೀನಿ ಕೊಡೋನು, ಹಾಕಿಸ್ಕೊತೀನಿ. ಊಟ ಮುಗಿಸ್ಕೊಂಡು ಬಂದ್ವಿ ಈಗ ದೇವಸ್ಥಾನ ಕಡೆಗೆ. ದೇವಸ್ಥಾನ ಕಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಸಖತ್ತಾಗಿ ಮಾಡಿದರು ಮಾತ್ರ. ಬಟ್ ನಾವು ದೇವಸ್ಥಾನದ ಒಳಗಡೆ ಹೋಗಿ ನಾವು ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ 2 ಮಕ್ಕಳೂ ಎತ್ಕೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಬರೋದು ಈಸಿ ಎಲ್ಲ ಅನ್ನಿಸ್ತು. ತುಂಬ ರಶ್ ಇತ್ತಲ್ಲ, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಆಲೂರು ಬೀರೇಶ್ವರ ಅಂತ ಹೂವದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮತ್ತು ಅಲ್ಲಿ ಕಲಶ ಎಲ್ಲ ಇಟ್ಟಿದ್ದಾರಲ್ಲ, ಅದೆಲ್ಲ ನೋಡ್ಕೊಬರೋಣ ಅಂತ ಹೇಳಿದ್ರು ಮೇಲಕ್ಕೆ ಹತ್ತಿ. ಇದು ಬಂದು ಮೇಯ್ನ್ ಗೋಪುರ ಇದೆಯಲ್ಲ, ಇಲ್ಲಿ ಇಟ್ಟಿದ್ದಾರೆ ಕಲಶ. ಅಲ್ಲಿ ಹತ್ತಬೇಕಾದ್ರೇನೋ ಹಲಗೆಗಳು ಬಿದ್ದೋಗಿದ್ದಾವೆ. ಈ ಕಲಶ ಬಿಟ್ಟು ಇನ್ನು 3 ಕಲಶನ ನಾವು ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ಇಲ್ಲಿ ಬಂದು 3-4 ಸರಿಯಾಗಿ ಗೊತ್ತಿಲ್ಲ ನನಗೆ, 4 ವರ್ಷ ಅಂತ ಅಂದ್ಕೊಂಡಿದ್ದೀನಿ. 4 ವರ್ಷದಿಂದ ಪೂಜೆ ಕೂಡ ಮಾಡಿರಲಿಲ್ಲ. ಒಂದು 15 ಕೋಟಿ ಏನೋ ಖರ್ಚನ್ನು ಮಾಡಿ ನಿರ್ಮಿಸಿರೋ ಅಂಥದ್ದು ದೇವಸ್ಥಾನ. ತುಂಬ ಚೆನ್ನಾಗಿ ಮಾಡಿದರು, ತುಂಬ ಜನ ಕೂಡ ಸೇರಿದರು. ದೇವರು ಆಲೂರು ಬೀರಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನನ್ನ ಸಬ್ಸ್ಕ್ರೈಬರ್ಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ ಕೂಡ ಬೇಗ ಗ್ರೋ ಆಗಲಿ ಅಂತ ಕೇಳ್ಕೊತೀನಿ. ಜೈ ಜೈ ಜೈ. ಓಹೋ, ಏನು ಇಷ್ಟೊಂದು ಜನ ಅವ್ರೆ. ಜೈ ಅಷ್ಟನಾ? ಹಿಂಗೆ ಹೋಗ್ತವ್ರು, ಬನ್ನಿ ಹಿಂಗೆ 16 ಗಾಡಿನ ಇದು, 16 ಗಾಡಿ ಇಲ್ರಿ, ಗೊತ್ತಿಲ್ವಾ? 11 ಜೈ ಜೈ. ಹೊಸಳ್ಳಿಯವರಲ್ಲ ಅವರು. ಓ, ಅಲ್ಲಿಗೆ ಹೋಗೋಣ ಅಂತಿದ್ದು ನಿಮ್ಮ ಅಮ್ಮ. ಈಗ ಫ್ರೀ ರೇಟ್ ಹೋಗೋಣ, 45 ಗಂಟೆ ಈಗ ಗೊತ್ತಾಗ್ತದೆ ಇರೋಷ್ಟೊಂದು. ಕಡಿಕಲ್ಪುರ ಅಂತ ಬೀಳಪ್ಪ ಪಾಪು. ಅಲ್ಲ ಏನು ಓಕೆ. ಫುಲ್ ಪಕ್ಕನೆ ಎಲ್ಲಿಗೆ ಇನ್ನು ತಗೊಂಡು ಬನ್ನಿ. ಹಾಂ ಆಗಿ ಬರ್ತೀವಿ ತಾನೆ ಇನ್ನೊಂದಿನ. ಬನ್ನಿ ನೋಡ್ಮ ಆಂಟಿ. ನಮ್ಮೂರು ಇಡೀ ಊರೇ ಎಲ್ಲ ಇಲ್ಲಿ ಕೂತವ್ರೆ ಗೈಸ್. ಅದೇನು ಓಮದ್ದು
ಹೋಗೋಣ ಆಂಟಿ ಕಮ್ಮಿ ಇದ್ರೆ ಕುತ್ಕೊಂಡು ಆಮೇಲೆ ಹತ್ರ ಇಲ್ಲ ಪಾಪನ್ ಬಿಟ್ಬಿಟ್ಟು ನಡಿವೆ ನೋಡ್ಬಾರ ಕಮ್ಮಿ ಮೇನ್ ಕಟ್ಟ ಇದೆಯಲ್ವಾ ಐತೆ ನಾವು ಇರ್ಬೇಕು ಸ್ವಲ್ಪ ಹೋಗೋಣ ಇರಮ್ಮ ಹತ್ಮ ಅಂತವ್ರೆ ಎಲ್ರಿ ಬನ್ನಿ ಬನ್ನಿ ಇದನ್ನು ಕತ್ತಂತೆ ಕತ್ತಲ್ಲ ಈ ಮೆಟ್ಟಿಲವಲ್ಲ ಅಲ್ಲಿ ಕೂತೀನಿ ಮೆಟ್ಟಿಲವಲ್ಲ ಅಲ್ಲಿ ಕೂತೀನಿ ಗಾಯ್ಸ್ ಕಳ್ಸ ನೋಡಕ್ ಹೋಗ್ತಾ ಇದೀವಿ ಓ ಭಯ ಆಗ್ತೈತಲ್ಲಪ್ಪ ಇದಕ್ಕೆ ಇನ್ನು ಊದ್ಬೇಕಪ್ಪ ಸುಮ್ಮನಿರಪ್ಪ ಪಾಪು ಸಾರು ದೇವಾಲಯದಲ್ಲಿ ಇತಿಹಾಸ ಅಂದ್ರೆ ವೀರೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ನಿಮ್ಮಲ್ಲಿ ಸದಾ ನೆನೆಸಿರುತ್ತೆ. ನಾನು ಎತ್ಕೊತೀನಿ ವಿಡಿಯೋ ಮಾಡಿ ತಗೊಳ್ಳಿ. 2 ನಿಮಿಷ ಸ್ಥಳಾವಕಾಶ ಮಾಡ್ಕೊಡ್ಬೇಕು. ನಮ್ಮ ಪೂಜಾ ತಾತ ಅವರು ಬರ್ತಿದ್ದಾರೆ. ದಯವಿಟ್ಟು ಭಕ್ತಾದಿಗಳು ಸ್ಥಳಾವಕಾಶ ಮಾಡ್ಕೊಡಿ. ಮತ್ತೆ ವಿಡಿಯೋಗಳು ಕ್ಯಾಮ್ರಾಗಳು ಎಲ್ಲಿದ್ರು ಸ್ವಾಮೀಜಿ ಮಂಟಪದ ಹತ್ರ ಬರಬೇಕು. ಚೇತನ ಏನು ಕೇಳ್ತೋಣ ಬಾ ಎಲ್ಲಿದ್ರು ಸ್ವಾಮೀಜಿಗಳ ಮಂಟಪದ ಹತ್ರ ಬರಬೇಕು. ಎಕಡೆ ಹೋದ್ರು ಇವರು ಅಲ್ಲ ಬನ್ನಿ ಪಾಪ ಮುಂದೆ ನೋಡ್ಕೊಂಬ ಸಣ್ಣ ಮಾಡ್ಕೊಳ್ಳೋ ಮಾಡ್ದ ಗೈಸ್ ಕಲಶ ಸ್ಥಾಪನೆ ಮಾಡಿದಾರಲ್ಲ ಅದನ್ನ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ಇನ್ನೂ ಒಂದಿದೆ, ಈಗ 2 ಆಯಿತು, ಇನ್ನೊಂದು ಅಲ್ಲೊಂದು ದೊಡ್ಡದೊಂದಿದೆ, ಇನ್ನು 2 ಇದೆ. ಅಲ್ಲಿಗೆ ಯಾರು ಹೋಗೋದಿಲ್ಲ ಅನ್ಸುತ್ತೆ. ಹಾಂ ಓ ಮುಖನಂಟಿ ಓ ರಾಮ ಹಿಡ್ಕೊಂಡೇನು ಮಗನ ಬಾ. ಇಲ್ಲಿ ರಶ್ ಆಯಿತು, ಅಲ್ಲಿ ಈಗ ಖಾಲಿ ಆಯ್ತು. ಫಸ್ಟ್ ನೋಡ್ಕೊಬಂದು ಫಸ್ಟ್ ಇದನ್ನೇ ಅಲ್ವಾ ನೋಡ್ಬೇಕಾಗಿತ್ತು. ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಆ ಕಡೆಯಿಂದ ಹೋಗ್ತಾನೆ ಅವ್ರೆ. ನಿಂತಿರ್ತೀರಿ ನೀವು, ಜಾಗ ಮಾಡ್ಕೊಂಡು ಹೋಗ್ಬೇಕು. ಹೋಗ್ತಿದೀವಿ ಇರುಮಮ್ಮೆ, ನನ್ನ ಮಗನ ತಳ್ತಾ ಇದ್ದಾನೆ ಹೋಗು ಅಂತ. ಏ ಯಾಕೆ ಕೆಳಗಡೆ ಇಳಿಸಿಲ್ಲ.
ಅವರು ಫುಲ್ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ಏಳುಗಡೆ 88 ಗಡಿನ ನಮ್ಮ ಜನಾಂಗದವರು ದರ್ಶನ ಮಾಡಿ 88 ಗಡಿದೇವರುಗಳನ್ನು ಒಂದೇ ತಾವು ನೋಡಬೇಕಾಗ್ತದೆ. ಆಯ್ತು ಮೂರುವೇ. ಎಲ್ಲ ಇಳಿದ್ರಾ? ಎಲ್ಲಾದ್ರು ಇಳಿದ್ರಾ? ಇಲ್ಲೇ ಇಳಿತಾವ್ರೆ. ಗಾಯ್ಸ್ ದರ್ಶನ ಮಾಡಲಿಲ್ಲ, ಬರೀ ಕಲಶ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂತಂದರೆ ತುಂಬ ರಶ್ ಇದೆ, ಒಳಗಡೆ ಮಗುನ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗ ಹೊರಟಿದ್ದೀವಿ. ಇತ್ತೀಚೆಗೆ ಅಂದರೆ ಈಗ ಸಂಜೆ ಟೈಮಲ್ಲಿ ಜಾಸ್ತಿ ರಶ್ಶು. ತೋರಿಸ್ತೀನಿ ನೋಡಿ, ಒಂದು ನಿಮಿಷ ನೋಡಿ ಜನ ಇದ್ದಾರಂತ. ಎಸ್ ಗಾಯ್ಸ್, ನೋಡಿದ್ರಲ್ಲ ನೀವು ಕೂಡ ಹಾಲೂರು ಬೀರಪ್ಪನ ದೇವಸ್ಥಾನ ಹೇಗಿದೆ ಅಂತ ಹೇಳಿಬಿಟ್ಟು. ನಾವು ಕೂಡ ಚೆನ್ನಾಗಿ ನೋಡಿಕೊಂಡು ಎಲ್ಲರೂ ಈಗ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮಗೆ ಎಲ್ಲರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.